ಫ್ರಿಡ್ಜು, ವಾಷಿಂಗ್ ಮಿಷಿನ್, ಮಿಕ್ಸಿ ಇವೆಲ್ಲ ಕೇವಲ ವಸ್ತುಗಳು ಅಂದ್ಕೊಂಡಿದ್ದೆ. ಅದಕ್ಕೂ ಒಂದು ಎಮೋಷನ್ ಇದೆ ಅಂತ ತೋರಿಸ್ಕೊಟ್ಬಿಟ್ಟೆ ಅಮ್ಮ. ಈ ಥರ ಒಂದು ಆ್ಯಂಗಲಲ್ಲೂ ಯೋಚನೆ ಮಾಡ್ಬೋದು ಅಂತ ನಂಗೆ ಗೊತ್ತೇ ಇರಲಿಲ್ಲ. ಮನೆ ಕಷ್ಟ ಮನೆ ಹೆಂಗಸರಿಗೆ ಗೊತ್ತಾಗೋದು. ಯು ಆರ್ ಸೂಪರ್, ಯು ಆರ್ ಎಕ್ಸಲೆಂಟ್. ಸೂಪರ್ ಯು ಆರ್. ಐ ವಿಲ್ ಸೈನ್ ದ ಡೀಲ್ ನೌ itself. I am impressed with this girl and she has a very bright future. ನಿಮ್ಮ ಕಂಪನಿನ ಕೂಡ ಮುಂದೆ ತಗೊಂಡು ಹೋಗ್ತಾಳೆ. ಪ್ರತಿ ಕಂಪನಿಲೂ ಈ ಥರ ಹೆಣ್ಮಕ್ಳು ಇರಬೇಕು ನೋಡಿ. ಕೆಲವು ವಿಚಾರ ಎಷ್ಟೇ ಮಾಡಿದ್ರು ಗಂಡಸಿಗೆ ಅರ್ಥನೇ ಆಗೋದಿಲ್ಲ. ಶಿ ಈಸ್ ಗ್ರೇಟ್ ಇನ್ ದಟ್ ವೇ. ಯುವ, ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಮಾತಾಯಿ, ಎಲ್ಲಿದ್ದಮ್ಮ ನೀನು ಇಷ್ಟು ದಿನ? ಬರೀ ಮಾತಲ್ಲೇ ಮ್ಯಾಜಿಕ್ ಮಾಡ್ತೀಯಲ್ಲಮ್ಮ. ಹೌ ಇಸ್ ಪಾಸಿಬಲ್? ನಮ್ಮ ಕಂಪನಿಗೆ ದೊಡ್ಡ ಪ್ರಾಜೆಕ್ಟ್ ನ ಅಪ್ರೂವ್ ಮಾಡ್ತಿದ್ಯಾ. ಇನ್ಮೇಲೆ ನಿನ್ನ ಕೆಲಸ ಇಲ್ಲಿ ಫಿಕ್ಸ್. ದೇವರೇ ಕೊಟ್ಟು ಕಿತ್ಕೊಂಡೆ ಅನ್ಕಂಡೆ. ಗ್ರೇಟಪ್ಪ ನೀನು. ಹಾಳಾದ ಗಂಡು ಮಕ್ಳ ಮುಖ ನೋಡಿ ನೋಡಿ ಬೇಜಾರಾಗಿ ನನ್ನ ಮುಖ ಕನ್ನಡಿಲಿ ನಾನೇ ನೋಡ್ಕೊಂಡ್ರೆ ವಾಮಿಟ್ ಆಗಿಬಿಡ್ತಿತ್ತು. ಇನ್ಮೇಲಾದರೂ ಆಫೀಸಲ್ಲಿ ಕಲರ್ ಚಿಟ್ಟೆಗಳು ಓಡಾಡುತ್ತೆ, ಆಫೀಸು ಗಾರ್ಡನ್ ಆಗುತ್ತೆ ಅನ್ನೋದೇ ಸಂತೋಷ. ಥ್ಯಾಂಕ್ ಯು ದೇವ್ರೆ. ನನ್ನಿಂದ ಸ್ಪೆಷಲ್ ಪೂಜೆ ನಿಂಗೆ. ಅಷ್ಟು ಈಸಿಯಾಗಿ ಸೋಲ್ ಒಪ್ಕೊಳ್ಳಲ್ಲ ಕಣೋ ಈ ಶುಭ. ಒಂದ್ರಲ್ಲಿ ಗೆದ್ರೆ ಟೂರ್ನಮೆಂಟ್ ಗೆದ್ದಂಗಲ್ಲ, ಇನ್ನು ತುಂಬಾ ಇದೆ ನೋಡೋದು. ವಾಟ್? ಡಾಕ್ಯುಮೆಂಟ್ಸ್ ಅಲ್ಲಿ ಪ್ರಾಬ್ಲಮ್ ಆಗಿದೆಯಾ? ಅಂಡ್ ಯು ಆರ್ ಟೆಲ್ಲಿಂಗ್ ಮೀ ದಿಸ್ ನಾವ್? ಕತ್ತೆ ಕಾಯ್ತಿದ್ರ ಇಷ್ಟು ದಿನ? ಆಫೀಸಲ್ಲಿ ಅಷ್ಟು ಜನ ಕೆಲಸದವರು, ಅವರಿಗೆಲ್ಲ ಸಂಬಳ. ಫೈನಲಿ ಲಾಸ್ಟ್ ಮೂಮೆಂಟ್ಗೆ ಡಾಕ್ಯುಮೆಂಟ್ಸ್ ಅಲ್ಲಿ ಪ್ರಾಬ್ಲಮ್ ಆಗಿದೆ. ಶೇಮ್ ಆನ್ ಯು. ಓಕೆ, ನಾನೇ ಚೆಕ್ ಮಾಡ್ತೀನಿ ಬಿಡಿ. ನಿನ್ನ ಮದುವೆ ಕತೆ ಏನಾಯ್ತಮ್ಮ ಈಶಾನಿ? ಏನಾದರೂ ಆಸೆಗಳಿದ್ರೆ ಮೊದಲು ಹೇಳ್ಕೊಂಬಿಡು, ಆಮೇಲೆ ಅದು ಇದು ಅಂತ ಅನ್ಬಾರ್ದು. ನನ್ನ ಆಸೆಗಳು ದೊಡ್ಡದು, ಹಾಗೆ ನನ್ನ ಯೋಚನೆಗಳು ದೊಡ್ಡದು. ಇನ್ಫ್ಯಾಕ್ಟ್ ನನ್ನ ರಿಕ್ವೈರ್ಮೆಂಟೇ ತುಂಬ ಬೇರೆ ಇದೆ ದೊಡ್ಡಪ್ಪ. ಅರಸ್ ಫ್ಯಾಮಿಲಿ ಸೊಸೆ ಆದರೆ ಯಶ್ನ ಮದುವೆ ಆಗಿ ಲೈಫನ್ನು ಸಿಂಗಲ್ ಶಾರ್ಟಲ್ಲೇ ಸೆಟಲ್ ಮಾಡ್ಕೋಬೇಕು. ಓ, ಹಾಗಾದರೆ ದೊಡ್ಡಾಗೆ ಏನೋ ಕನಸು ಕಾಣ್ತಿದ್ಯಾ? ಎಕ್ಸ್ಪೆಕ್ಟೆಡ್ ಅಲ್ವಾ ದೊಡ್ಡಮ್ಮ? ದೊಡ್ಡವ್ರು ಯಾವತ್ತಿದ್ರು ದೊಡ್ಡದಾಗೆ ಕನಸು ಕಾಣೋದು. ಆ್ಯಂಡ್ ಆ ಎಲ್ಲ ಕನಸುಗಳು ನಾನು ನನ್ಸು ಮಾಡ್ಕೋತೀನಿ. ಅದು ಸರಿ, ಶ್ರುತಿ ಮದುವೆದು ಏನಾಯಿತು? ನಡೀತಿದೆ, ಫೋಟೋ ಶೂಟ್ ಆಗಿದೆ, ಗಂಡುಗಳು ಬರ್ತಾ ಇದ್ದಾವೆ. ನೋಡಬೇಕು ಏನಾಗುತ್ತೆ ಅಂತ. ಹೆಂಗ್ರಿ ಇಷ್ಟು ಚೆನ್ನಾಗಿದ್ದೀರಾ ನೀವು? ನಿಮ್ಮನ್ನ ನೋಡ್ತಿದ್ರೆ ನೋಡ್ತಾನೆ ಇರ್ಬೇಕನ್ಸುತ್ತೆ, ಮಾತಾಡ್ತಿದ್ರೆ ಮಾತಾಡ್ತಾನೆ ಇರೋಣ ಅನ್ಸುತ್ತೆ. ಕಲ್ಮಶ ಇಲ್ದಿರೋ ಮನಸ್ಸು, ಮುಖದಲ್ಲಿ ಯಾವಾಗ್ಲೂ ಅನ್ನೋದು. ಹೆಂಗ್ರಿ ಹೇಳಿ ನಿಮ್ಗೆ ನನ್ನ ಫೀಲಿಂಗ್ಸ್ನ? ಆಗಿದ್ದಾಗಿ ಹೇಳೇ ಬಿಡ್ತೀನಿ. ಅಬ್ಬಬ್ಬ ಅಂದ್ರೆ ಏನು, ಅವತ್ತು ಈ ಕೆನೆಗೆ ಬಿದ್ದಿತ್ತು, ಇವತ್ತು ಈ ಕೆನೆಗೆ ಬೀಳತ್ತೆ ಅಷ್ಟೇ. ಓ, ಹಾಗಿದ್ರೆ ಹುಡುಗ ಓಕೆನಾ? ಹಾಂ,
ಹುಡುಗ ತುಂಬ ಚೆನ್ನಾಗಿದ್ದಾನೆ, ಒಳ್ಳೆ ಹುಡುಗ ಅನ್ಸುತ್ತೆ, ನಮಗೆಲ್ಲ ಓಕೆ. ಹಾಗಿದ್ರೆ ಲೇಟ್ ಯಾಕೆ, ಮದುವೆ ಮುಗಿಸ್ಬಿಡಿ. ಅಯ್ಯೋ ಅದನ್ನೆಲ್ಲ ಅಷ್ಟು ಆತುರವಾಗಿ ಮಾಡಬಾರ್ದಮ್ಮ. ನಿಧಾನಕ್ಕೆ ಯೋಚನೆ ಮಾಡಿ ನಿರ್ಧಾರ ಮಾಡಬೇಕು. ಎಷ್ಟೇ ಆದರೂ ಮನೆ ಮಗಳ ಭವಿಷ್ಯ ಅಲ್ವೇನಮ್ಮ. ಬೇಗ ಯೋಚನೆ ಮಾಡಿಯಪ್ಪ, ನಿಮ್ಮ ಜವಾಬ್ದಾರಿ ಕಡಿಮೆ ಮಾಡಿ ಹೋಗ್ತೀನಿ. ಈ ಮನೇಲಿ ನಾನಿದ್ದಷ್ಟು ಭಾರನೇ. ಸೂಪರ್ ಮೇಡಮ್, ಸಖತ್ತಾಗಿ ಮಾತಾಡಿದ್ರಿ. ಇಷ್ಟು ದಿನ ಆಫೀಸಲ್ಲಿ ಲೇಡೀಸ್ ವಾಯ್ಸ್ ಇಲ್ಲದೆ ಪ್ಯಾಥೋ ಸಾಂಗ್ ಥರ ಆಗ್ಬಿಟ್ಟಿತ್ತು. ನೀವು ಮಾತಾಡಿದ್ದು ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಥರ ಕ್ಯೂಟ್ ಆಗಿತ್ತು. ನಿಮ್ಮಿಂದ ಇನ್ನೂ 4 ಜನ ಈ ಆಫೀಸಿಗೆ ಬಂದ್ಬಿಟ್ರೆ ನಮ್ಮ ಜೀವನ ಸಾರ್ಥಕ ಆದಂಗೆ ಆಗುತ್ತೆ. ಅದೇ ನಮ್ಮ ಕೊನೆ ಆಸೆ. ಸ್ವಲ್ಪ ಜಾಗ ಬಿಟ್ರೆ ವಾಶ್ರೂಮ್ ಯೂಸ್ ಮಾಡ್ತೀನಿ. ವಾಶ್ರೂಮಾ? ವಾಶ್ರೂಮೇ. ಒಂದಾನೊಂದು ಕಾಲದಲ್ಲಿ ಉತ್ತರ ದಿಕ್ಕಿಗೆ ಅದೊಂದು ಜಾಗ ಇತ್ತು. ದಿನ ಕಳೆದಂತೆ ಅದನ್ನ ಬಳಸಕ್ಕೆ ಲೇಡೀಸ್ ಇಲ್ಲದೆ ಅದಕ್ಕೆ ದಿಗ್ಬಂಧನ ಮಾಡಿ ಬೀಗ ಹಾಕಿ, ಅದು ಈಗ ನಮ್ಮ ಆಫೀಸಿನ ಹಲ್ಲಿ ದಿರ್ಲೆ ಜೇಡಗಳಿಗೆ ರೆಸಾರ್ಟ್ ಆಗಿದೆ. ಮೇಂಟೆನೆನ್ಸ್, ಡೋರ್ ಓಪನ್ ಆಗಬೇಕು, ಪ್ಲಸ್ ವರ್ಕ್ ಆಗಬೇಕು, ಟ್ಯಾಪ್ ಅಲ್ಲಿ ನೀರು ಬರಬೇಕು. ಇನ್ನು 5 ನಿಮಿಷದಲ್ಲಿ, ಜಸ್ಟ್ 5 ಮಿನಿಟ್ಸ್ ಅಲ್ಲಿ ಬಾತ್ರೂಮ್ ಪಳ 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 ಅಂತ ಹೊಳಿತಾ ಇರ್ಬೇಕು. ಅಂಡರ್ಸ್ಟ್ಯಾಂಡ್?